ಚಾಕ್ಲೇಟ್ ಸಾಸ್ ಆಗೋಯ್ತು. ಹಾಗೆ ಪುಕ್ಕ 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 ಅದು ಫೈದರ್ ಬರುತ್ತಲ್ಲ ಸಮ್ಮರ್ ಕನ್ನಡಿ ಕಣ್ಣಲ್ಲಿ ತಲೆ ಮೇಲೆ ನೋಡಿ ಗೈಸ್ ಟಿಕೆಟ್ ಈ ತರ ಇದೆ, ಚಿಕ್ಕದು ಮತ್ತೆ ಕ್ಯೂಟ್ ಆಗಿದೆ. ಅಂಜು ಮೇಲೆ ಹೆಂಗ್ ಕ್ರಿಯೇಟ್ ಆಯ್ತು ಅನ್ನೋದನ್ನ ಹಿಂಗ್ ತೋರಿಸ್ತಾರೆ. ವ್ಯೂ ಅಂತೂ ಸಖತ್ತಾಗಿದೆ. ಕನ್ನಡ, ಹಿಂದಿ, ತಮಿಳ್ ಎಲ್ಲ ಸಿಗುತ್ತೆ. ಲಿಪ್ಸ್ಟಿಕ್ ಹಚ್ಕೊಂಡು ಕೂಗ್ಬಿಟ್ಟಿಲ್ಲ ಗೈಸ್. ಚಂದು ಮೊಬೈಲ್ ಪಿಯಾನೋ ನೋಡಿಸ್ತಿದ್ದಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಲಾಸ್ಟ್ ಡೇ ಇನ್ ದುಬೈ. ಸೊ ನಾವು ಪಾಮ್ ಮೇಲೆ ಹೋಗಕ್ಕೆ ರೆಡಿ ಆಗಿದ್ವಿ, ಹಂಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ರೈಸ್ ನೋಡಿ ಗೈಸ್, ನಾನು ಕ್ಯಾರೆಟ್ ಹಾಕೊಳಕ್ಕೆ ಹೋಗಿ ಇದೆಲ್ಲ ಕ್ಯಾರೆಟ್ ಎಲ್ಲ ಸಾಸ್ ಆಗೋಯ್ತು, ಚಾಕ್ಲೇಟ್ ಸಾಸ್ ಆಗೋಯ್ತು ನೋಡಿ ಗೈಸ್. ಈ ಪಾರ್ಟ್ ಬರೋದು ಒಂಚೂರು ಲೇಟ್ ಆಗ್ತಾ ಇದೆ, ಯಾಕೆಂದ್ರೆ ಎಡಿಟಿಂಗ್ ಒಂಚೂರು ಟೈಮ್ ತಗೊಳ್ತು. ಅದಕ್ಕೆ ಇದ್ರ ಮಧ್ಯ ಕೆಲವು ವ್ಲಾಗ್ಸ್ ಬಂದಿದೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬ್ರೇಕ್ಫಾಸ್ಟ್ ಮುಗಿಯೋಷ್ಟೊತ್ತಿಗೆ ಕಾರ್ ಕೂಡ ಬಂದಿತ್ತು. ನಾನು ಯಾರ ಆತು ಸಖತ್ ಎಂಜಾಯ್ ಮಾಡಿದ್ವಿ. ನಾವೇ ಫಸ್ಟ್ ಹೋಗಿ ಕಾರ್ ಹತ್ಬಿಟ್ವಿ. ನಾವು ದುಬೈ ಫ್ರೇಮ್ ಮತ್ತೆ ಮ್ಯೂಸಿಯಂ ನ ಹೊರಗಡೆ ಎರಡು ಸತಿ ನೋಡ್ತಾ ಇದ್ವಿ. ಇದು ಲಾಸ್ಟ್ ವ್ಲಾಗ್ ಅಲ್ವಾ, ನೀವು ಒಂದ್ಸತಿ ನೋಡ್ಕೊಂಡ್ಬಿಡಿ. ಕಾರಲ್ಲಂತೂ ಸಮ್ಮು ಅಕ್ಕನ್ನ ರೋಸ್ಟ್ ಮಾಡಿ ಎತ್ಬಿಟ್ವಿ ನಾವೆಲ್ಲರೂ. ಪಾಪ ಸಮ್ಮಕ್ಕ ಹಾಗೆ ಪುಕ್ಕ 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 ಅದು ಫೈದರ್ ಬರುತ್ತಲ್ಲ ಹಾಗೆ ಪುಕ್ಕ ಗೂಬೆ ಪುಕ್ಕ ನೀನೇ ಮಾಡ್ತಲ್ಲ ಆಯ್ತು ಟ್ರೈ ಮಾಡಿ. ಹಾಗೆ ಕೆರೆ ಎರಿ ಮೇಲೆ 3 ಕಡೆ ಕುರಿಮರಿ ಮೈದಿತ್ತು. ಕೇಳಿಸ್ಕೊಳ್ಳಿ. ತರೀಕೆರೆ ಎರಿ ಮೇಲೆ 3 ಕಡೆ ಕುರಿಮರಿ ಮೈದಿತ್ತು. ತರೀಕೆರೆ ಎರಿ ಮೇಲೆ 3 ಕಡೆ ಕುರಿಮರಿ ಮೈದಿತ್ತು. ತರೀಕೆರೆ ಎರಿ ಮೇಲೆ 3 ಕಡೆ ಕುರಿಮರಿ ಮೈದಿತ್ತು. ಹೇಳಿ ಹಂಗೆ ಹೇಳೋ. ಒಂದೇ ಒಂದು ಹೇಳು ಸಾಕು. ಸರಿ ಇದು ಹೇಳು. ಕಾಗೆ ಬಿಟ್ಟರೆ ಹೇಳ್ಬಿಡು. ಹೇಳು. ಕಾಗೆ ಪುಕ್ಕ ಗೂಬೆ 5 ಟೈಮ್ಸ್ ಹೇಳು. ಕಾಗೆ ಕಾಗೆ ಕುಕ್ಕ ಕಾಗೆ ಕುಕ್ಕ. ಹೆಂಗ್ ಗೊತ್ತಾಗ ಸಮ್ಮ ಕನ್ನಡಿ ಕಣ್ಣಲ್ಲ ತಲೆ ಮೇಲೆ ದಡಿ 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 ಆಮೇಲೆ ಸಮ್ಮ ಕನ್ನಡಿ ಎಫೆಕ್ಟ್ಸ್ ನಡಿ 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 ಅಪ್ಪ ಮೇಕಪ್ ಮಾಡ್ಕೊಂಡಿಲ್ಲ. ಅಲ್ಲಿ ಮೇಲ್ಗಡೆ ವ್ಯೂ ನೋಡಕ್ಕೆ ಹೋಗ್ತೀವಿ ಅಂದಲ್ಲ, ಅದಕ್ಕೆ ಟಿಕೆಟ್ ತಗೊಂಡು ಮೇಲ್ಗಡೆ ವ್ಯೂ ನೋಡಕ್ಕೆ ಹೋಗ್ಬೇಕು. ಟಿಕೆಟ್ ಟಿಕೆಟ್ ಕೊಡ್ಬೇಕು. ಇದೇನಿದು ಗೈಸ್, ಇದೇನೋ ಅಡ್ವರ್ಟೈಸ್ಮೆಂಟ್ ಇದೆ ಅನ್ಸುತ್ತೆ. ಪ್ಲಾನ್ ಯಾರ ಜನರಲ್ ಅಡ್ಮಿಷನ್ ಗೈಸ್ ನೋಡಿ ಗೈಸ್, ಟಿಕೆಟ್ ಈ ತರ ಇದೆ, ಚಿಕ್ಕದು ಮತ್ತೆ ಕ್ಯೂಟ್ ಆಗಿದೆ. ಗೈಸ್ ಸುತ್ತಾ ಹಾಕೊಂಡು ಹೋಗ್ಬೇಕು, ಅಲ್ಲಿ ಹೋಗಿ ಇದನ್ನ ತೋರಿಸ್ಬೇಕು. ನೋಡಿ ಗೈಸ್ ವ್ಯೂ
ಎಲ್ಲಾರ್ದಿದೆ ಗೈಸ್. ಗೈಸ್ ಇಲ್ಲಿ ಅಕ್ವೇರಿಯಂ ತರ ಮಾಡಿದ್ದಾರೆ, ನೋಡೋಣ. ಹಿಂದನೇ ಗೈಸ್ ಇದೆಲ್ಲ LED ಲೈಟ್ಸ್ ಇಂದ ಮಾಡಿರೋದು. ನೋಡಿ ಇದು ನಿಜವಾದಲ್ಲ, ಲೈಟ್ಸ್ ನ ಚೆನ್ನಾಗಿದೆ, ನಿಜದ ಅಕ್ವೇರಿಯಂ ತರನೇ ಅನಿಸ್ತು. ಅದೆಲ್ಲ ಮುಟ್ಟಬಾರ್ದಿಲ್ಲಾರ, ಫಿಶ್ ಬಂದ್ಬಿಟ್ಟು ಕಚ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ ಗೈಸ್, ಗೈಸ್ ನಾವ್ ಈ ಫಿಶ್ ಗಳೆಲ್ಲ ಬಾಲ್ ಬಾಬನ್ ಅಕ್ವೇರಿಯಂ ಅಲ್ಲಿ ನೋಡಿದ್ವಿ. ಗೈಸ್ ಅದು ಹೆಂಗೆ ಪಾಮ್ಜ್ ಮೇಲೆ ಹೆಂಗ್ ಕ್ರಿಯೇಟ್ ಆಯ್ತು ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ ಒನ್ ಬೈ ಒನ್. ಫಸ್ಟ್ ಹಿಂಗಿದ್ದು ಹಂಗಾಗಿ ಹಿಂಗೆ ಫೈನಲಿ ಹಿಂಗೆ ಬಂದಿದೆ ಗೈಸ್. This Palm Jumeirah is a man-made island. ಓಕೆ, ಇದು ಮ್ಯಾನೆ ಮಾಡಿರೋದು. ಸೀನ್ ಮೇಲೆ ಕಲ್ಲು ಮಣ್ಣು ಅದೆಲ್ಲ ಹಾಕಿ ಪಾಮ್ ಜುಮೇರಾ ಮಾಡಿದ್ದಾರೆ. ಸೊ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಬ್ಬೊಬ್ರೆ ಅವರು ಒಂದು ಸ್ಟೆಪ್ ತೋರಿಸ್ತಾರೆ, ಒಬ್ಬೊಬ್ರೆ ಸ್ಟೆಪ್ ಮೇಲೆ ಕಾಲಿಟ್ರೆ ಅದು ಡೀಟೇಲ್ ಆಗಿ ಒಂದೊಂದು ಸ್ಟೆಪ್ ವೈಸ್ ಹೇಳುತ್ತಾ ಹೋಗುತ್ತೆ. ನೋಡಿ ಗೈಸ್, ಈ ಐಲ್ಯಾಂಡ್ ನ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದು ಸ್ಯಾಟಲೈಟ್ ಇಂದ ನೋಡಿದ್ರು ನೀಟಾಗಿ ಪಾಮ್ ಜುಮೇರಾ ಇದ್ರಲ್ಲೇ ಕಾಣಿಸುತ್ತೆ. ಗೈಸ್, ಪಾಮ್ ಜುಮೇರಾ ಶುರು ಆಗಿದ್ದು 2001 ನಲ್ಲಿ ಮತ್ತೆ ಎಂಡ್ ಆಗಿದ್ದು 2006 ಅಲ್ಲಿ. ಕೆಲವೊಬ್ರು ಅದಾಗಲ್ಲ ಅನ್ಕೊಂಡಿದ್ರು, ಆಮೇಲೆ ಶೇಕ್ಗಳು ಅದ್ ಬಿಟ್ಟಿಲ್ಲ, ಅದ್ ಮಾಡಿಸಿದ್ರು. ಗೈಸ್ 2000 2001 ವರ್ಗೂ ಅದು ಹೇಗ್ ಶೇಪ್ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಮತ್ತೆ 2001 ಇಂದ 2003 ವರ್ಗೂ ಅದು ಸ್ಯಾಂಡ್ ರಾಕ್ ಎಲ್ಲ ತಂದು ಹಾಕ್ತಾ ಇದ್ರು. 2002 ಇಂದ 2004 ವರ್ಗೂ ಅದು ದೊಡ್ಡ ರಾಕ್ ಗಳೆಲ್ಲ ತಂದು ಹಾಕಿದ್ರು. ಯಾಕೆ ಅಂದ್ರೆ ಅದು ವೇವ್ಸ್ ಬರುತ್ತಲ್ಲ ಬೀಚಸ್ ಅಲ್ಲಿ ನಾರ್ಮಲ್, ಅದೆಲ್ಲ ತಡಿಯಕ್ಕೆ ಅಂತ. ಮತ್ತೆ 2003 ಇಂದ 2005 ವರ್ಗೂ ರೋಡ್ಸ್, ವಾಟರ್, ಎಲೆಕ್ಟ್ರಿಸಿಟಿ ಮತ್ತೆ ಡ್ರೈನೇಜ್ ನ ಆಡ್ ಮಾಡಿದ್ರು. ನೆಕ್ಸ್ಟ್ 2004 ಇಂದ 2006 ವರೆಗೂ ಹೌಸಸ್, ಹೋಟೆಲ್ಸ್ ಮತ್ತೆ ಅಪಾರ್ಟ್ಮೆಂಟ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆಯ್ತು. ನೆಕ್ಸ್ಟ್ 2006 ಇಂದ ಜನಗಳು ಅಲ್ಲಿ ಸರ್ವೈವ್ ಮಾಡಕ್ ಶುರು ಆದ್ರು. ಇವಾಗ ಅದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಅದು ಐಲ್ಯಾಂಡ್ ಅನ್ನಕ್ಕಿಂತ ಅದು ಸಿಟಿ ತರ ಆಗೋಗಿದೆ ಇವಾಗ. ಗೈಸ್ ಇದೇ ತರ ಕಲ್ಲದು ಪಾಮ್ ಜುಮೇರಾಗಿ ಅದು ಮಾಡಕ್ಕೆ ಅದು ಶೇಪಿಗೆ ಈ ತರ ಕಲ್ಲನ್ನು ಹಾಕಿದ್ದಾರೆ. ಒಂಚೂರು ಚೂರಲ್ಲ, ಇದೇ ತರ ಕಲ್ಲು ಹಾಕಿರೋದು. ಬೇಸ್ಮೆಂಟ್ ಎಲ್ಲ ಇದೆ ತರ ಹಾಕಿದ್ದಾರೆ. ಇದನ್ನು ಸ್ಟ್ಯಾಚು ಮಾಡಿದ್ದಾರೆ ನೋಡಿ. ಇಲ್ಲಿ ಒಂಥರ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದ್ವಿ ಇಲ್ಲೂ ಕೂಡ. ಗೈಸ್ ವ್ಯೂ ಅಂತೂ ಸಖತ್ತಾಗಿದೆ. ನಂಗೆ ಯಪ್ಪ ಭಯ ಆಗ್ತಾ ಇತ್ತು ಒಂದ್ ಸ್ವಲ್ಪ. ಅದು ಫಸ್ಟ್ ಬಂದಾಗ ಒಂಚೂರು ಇರುತ್ತಲ್ಲ ಗೈಸ್ ಭಯ ಆಗೋದು. ಇವಾಗ ಬಂದ ಮೇಲೆ ಓ ಮೈ ಗಾಡ್ ತುಂಬಾ ಚೆನ್ನಾಗಿದೆ ಗೈಸ್. ಅದು ಪಾಮ್ ಟೀ ಬರುತ್ತಲ್ಲ, ಅದು ಆ ಶೇಪಿಂದಾನೆ ಮಾಡಿದ್ದು. ಜುಮೇರಾ ಅದಕ್ಕೆ ಪಾಮ್ ಜುಮೇರಾ ಅಂತ ಬಂದಿರೋದು ಇದಕ್ಕೆ ಹೆಸರು. ಪಾಮ್ ಟ್ರೀ ಹೆಂಗೆ ಬರುತ್ತಲ್ಲ, ಸ್ಟೆಮ್ಮಿಂಗ್ ಹೋಗಿ ಬ್ರಾಂಚಸ್ ಹಿಂಗೆ ಬರುತ್ತಲ್ಲ, ಹಂಗೆ ಇದೆ ಸೇಮ್. ನಂಗಂತೂ ತುಂಬಾ ಇಷ್ಟ ಆಯ್ತು.
ನೋಡಿ ಇವಾಗ ಗೈಸ್ ಇವಾಗ ಲಾರಾ ಕಣ್ಮೆ 2 ಹಾಕೋತಾಳೆ ನೋಡಿ 2 ಶೇಡ್ಸ್ ಇನ್ 1 ಐ ಇನ್ 2 ಐಸ್ ಸೂಪರ್ ವಾವ್ ನೀನ್ ಸಮೂಹ ತರ ಹಾಕೋ ಹಂಗೆ ಇದು ಸಮೂಹ ಸ್ಟೈಲ್ ಯಾವ ಸ್ಟೈಲ್ ಇದು ತಲೆ ಮೇಲೆ ತಲೆ ಸ್ಪೆಕ್ಸ್ ಇದು ಕಣ್ ಮೇಲೆ ಕಣ್ ಸ್ಪೆಕ್ಸ್ ಗೈಸ್ ನಾವು ಬಂದಿದ್ದೆ ಚಂದಮ್ಮವ್ರ ಫ್ರೆಂಡ್ ಆಫೀಸ್ಗೆ ಕನ್ನಡ ಹಿಂದಿ ತಮಿಳ್ ಎಲ್ಲ ಸಿಗುತ್ತೆ. ಇಲ್ಲೇ ಇರ್ಬೇಕು. ಏನ್ ಮಾಡ್ತೀನಿ ಅಪ್ಪಂಗೆಲ್ಲ ಫೋನ್ ಮಾಡಿ ಹೇಳ್ಬಿಡು. ಇಲ್ಲೇ ಇದ್ದಾರೆ ಅಪ್ಪ ಬಂದ್ಬಿಟ್ಟಿದ್ದೀನಿ ಈ ಅಪ್ಪ ಹೇಳ್ಬಿಡು ಆಯ್ತಾ. ಇನ್ನ ಅದಕ್ಕೋಸ್ಕರನೇ ಅಪ್ಪ ಅಮ್ಮ ಇಬ್ರು ಬಂದಿರೋದು ಬಿಟ್ಟು ಹೋಗಕ್ಕೆ. ಓ ನೀವು ದೀಕ್ಷಾ ಇಲ್ಲೇ ಅನ್ಕೊಂಡ್ರಾ ಇರೋದಕ್ಕೆ ಬಂದಿದ್ದಾನೆ. ಅವಳು ಹೋಗುವಂತ ಇವಾಗ ಹೋಗಕ್ ರೆಡಿ ಇಲ್ಲ ಬಿಡಿ. ಅಮ್ಮ ಪ್ಲೀಸ್ ಅಮ್ಮ 2 days ಇರೋಣ ಅಮ್ಮ ಇನ್ನ 2 ಫೋನ್ ಮಾಡಲ್ಲ. ಗೈಸ್ ನಂಗೆ ಲಿಪ್ಸ್ಟಿಕ್ ಹಚ್ಕೊಂಡು ಕೂಗ್ಬಿಟ್ಟಿಲ್ಲ ಗೈಸ್ ಚಂದಮ್ಮ ಬೇಗ ನಡಿ ಅಂತ. ಗೈಸ್ ಇವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾಕೆ ದುಬೈಗೆ ಬಂದಿರೋದು ಅಂತ. ಯಾಕೆಂದ್ರೆ ಇಲ್ಲೊಂದು ಇವೆಂಟ್ ಇದೆ ಅದಕ್ಕೆ ನಾವು ದುಬೈಗೆ ಬಂದಿರೋದು. ಅದಕ್ಕೆ ಮೇನ್ ಬಂದಿರೋದು ನಾವು ಪಾಮ್ ಜುಮೇರಾ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಸ್ ಬಂದಿತ್ತು ಅದಕ್ಕೆ ಹತ್ಕೊಂಡಿದೀವಿ. ಜಾಸ್ತಿ ಜನ ಯಾರು ಇಲ್ಲ, ಅವರೆಲ್ಲರೂ ಅವಾಗ್ಲೂ ಹೊಟ್ಟೋಗಿದ್ದಾರೆ. ನಾವ್ ಎಷ್ಟೇ ಜನ ಹೋಗ್ತಾ ಇರೋದು ಗೈಸ್ 9 ಮೆಂಬರ್ಸ್ ಮತ್ತೆ ಅಲ್ಲಿ ಒಂದ್ ಸ್ವಲ್ಪ ಜನ ಗೈಸ್ ಇಷ್ಟೇ ಜನ ಹೋಗ್ತಾ ಇರೋದು. ಚಂದಮಾಮ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಇವೆಂಟ್ ಇದೆ ಅದಕ್ಕೆ ಬಂದಿದ್ದು. ಬೀಚ್ಗೆ ಹೋಗ್ತಾ ಇದೀವ ಗೊತ್ತಿಲ್ಲ ನನಗೆ. ಅಲ್ಲಿ ಕೇಳೋಗ್ಬೇಕು ಎಲ್ಲ ಪ್ಲೇಸ್ ಬಗ್ಗೆ. ಚಂದಮಾಮ ನಾವ್ ಇವಾಗ ಎಲ್ಲ ಹೋಗ್ತಾ ಇದೀವಿ ಅದ್ರ ಇನ್ಫಾರ್ಮೇಶನ್ ಕೊಡ್ತೀರಾ? ನಾವು ಇವತ್ತು ಆಕ್ಚುಲ್ ಪಾರ್ಟಿ ಇದೆ ಒಂದು. ಯಾಕಂದ್ರೆ ಆಕ್ಚುಲ್ ಯಾಕೆ ಪಾರ್ಟಿ ಇದೆ ಅಂತಂದ್ರೆ ಒಂದು ದೊಡ್ಡದು ಒಂದು ಲಾಂಚ್ ಇವೆಂಟ್ ಇದೆ. ಸೈನ್ ಪ್ರಾಪರ್ಟೀಸ್ ಒಂದು ಲಾಂಚ್ ಇವೆಂಟ್ ಇದೆ. ಆ ಲಾಂಚ್ ಇವೆಂಟ್ ಮುಗಿಸ್ಕೊಂಡು ಆಕ್ಚುಲಿ ಪಾರ್ಟಿ ಮಾಡ್ತೀವಿ. ಆ ಇವೆಂಟ್ ಲಾಂಚ್ ಮಾಡಿರೋದಕ್ಕೋಸ್ಕರ ನಾವು ಆಕ್ಚುಲಿ ಇವತ್ತು ಪಾರ್ಟಿ ಮಾಡ್ತಾ ಇದೀವಿ. ಆ ಪಾರ್ಟಿಗೆ ಎಲ್ಲ ಹೋಗ್ತಾ ಇದೀವಿ. ಓ ಇವಾಗ ಅರ್ಥ ಆಯ್ತು ಗೈಸ್. ಗೈಸ್ ನಿಮ್ಗೂ ಗೊತ್ತಾಯ್ತಲ್ವ ನಾವ್ ಎಂತಕ್ಕೆ ದುಬೈಗೆ ಬಂದಿರೋದು ಅಂತ. ಪ್ರಾಪರ್ಟಿ ಲಾಂಚ್ ಇವೆಂಟ್ಗೆ ಅಂತದೇ ಬಂದಿದ್ದು ನಾವು ದುಬೈಗೆ. ಇವಾಗ ಹೋಗ್ತಾ ಇದೀವಿ ಗೈಸ್. ಅಲ್ಲಿ ನಾವು ರೀಚ್ ಆದ್ಮೇಲೆ ನಾನು ಮತ್ತೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಎದಕ್ಕಂತ ದೀಕ್ಷಾ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಮಾಡಿ ದೀಕ್ಷಾ ನೋಡಿ ಗೈಸ್, ದೀಕ್ಷಾ ನಿದ್ದೆ ಮಾಡ್ತಿದ್ದೆ. ಲಿಪ್ಸ್ಟಿಕ್ ದೀಕ್ಷಾ ನಮ್ಗೆ ಬಸ್ ಡ್ರೈವರ್ ಕಾಯ್ತಿರೋದು. ನಿದ್ದೆ ಮಾಡ್ತಿದ್ದ ದೀಕ್ಷಾ, ಒಳ್ಳೆ ನಿದ್ದೆ ಬಂದಿದ್ದಲ್ಲ ಎಬ್ಬಸ್ಬಿಟ್ಟು. ಗೈಸ್ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ನಾನಂತೂ ಮಲಗೇ ಬಿಟ್ಟಿದ್ದೆ ಹಂಗೇನೆ. ನಂಗೆ ಮಲಗಿದ್ದು ಗೊತ್ತಾಗಿಲ್ಲ, ಬಂದಿದ್ದು ಗೊತ್ತಾಗಿಲ್ಲ, ಹಂಗಿದ್ದೆ ನಾನು. Which company? ನಿದ್ದೆ ಮಾಡಂಗಿದೆ ಗೈಸ್. ಹೋಗ್ಸ್ಕೊಬೇಕು ನಿದ್ದೆ ಊಟ ಇದೆ. ಹೋಗು ಗೈಸ್ ಹೋಗೋ ಒಳಗಡೆ ಬಂದ್ವಿ. ಫುಲ್ ಕತ್ಲೆ ಕತ್ಲು. ಅಲ್ಲಿ ನೋಡಿ ಗೈಸ್ ಎಲ್ಲಾರು ಬಂದು ಕೂತಿದ್ದಾರೆ. ಇವಾಗ ನಾವು ಹೋಗಿ ಸೀಟ್ ಎಲ್ಲಿದೆ ಅಂತ ನೋಡಿ ನಾವು ಕುತ್ಕೊಳ್ಳೋಣ. ಗೈಸ್ ಇವಾಗ ಜ್ಯೂಸ್ ಬಂದಿದೆ, ಜ್ಯೂಸ್ ಕೊಡ್ ನೋಡ್ತೀನಿ. ಅಲ್ಲಿ ಪಿಯಾನೋ ನೋಡಿಸ್ತಿದ್ದಾರೆ. ಚೆನ್ನಾಗಿದೆ ಗೈಸ್, ಇದನ್ನ ಟೇಸ್ಟ್ ಮಾಡ್ತಿರೋದು. ಜ್ಯೂಸ್ ಹೆಂಗಿದೆ? ಚೆನ್ನಾಗಿದೆ ಗೈಸ್.
ಬೀಚಿಗೆ ಬಗ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅದು ಗೈಸ್ ಇನ್ನೊಂದು ಸ್ವಲ್ಪ ಜನ ಅಲ್ಲಿದ್ದಾರೆ. ಇವಾಗ ನಾನು ಅಮ್ಮ ಸ್ವಲ್ಪ ಜನ ಎಲ್ಲ ಇದ್ರಲ್ಲಿ ಬರ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಜನ ಇನ್ನು ಬೇರೆ ಬೇರೆ ಬಗ್ಗೆ ಬರ್ತಾ ಇದ್ದಾರೆ. ಯಪ್ಪ ಗೈಸ್ ನಾವು ಹಿಂದೆ ಕೂತ್ಬಿಟ್ಟಿದ್ದೀವಿ, ಇವರೆಲ್ಲರೂ ಆ ಸೈಡ್ ಕೂತ್ಬಿಟ್ಟಿದ್ದಾರೆ ಗೈಸ್. ನಮಗೆ ಹಿಂದೆ ಹೋದಂಗೆ ಫೀಲ್, ಅವ್ರಿಗೆ ಮುಂದೆ ಹೋದಂಗೆ ಫೀಲ್. ಕ್ರೂಸ್ ಒಳಗಡೆ ಹೋಗುತ್ತೆ, ಇಲ್ಲಿಂದ ಹೋಗ್ಬೇಕು. ಯಾವ ಕ್ರೂಸ್ ಅಂತ ಗೊತ್ತಿಲ್ಲ, ಅಲ್ಲಿ ಕೇಳೋಣ. ಗೈಸ್ ಎಲ್ಲರೂ ನನ್ನ ಕೆಲಸ ತುಂಬ ಚೆನ್ನಾಗಿ ಬರ್ತಾರೆ ಅಂತಲ್ಲ ಬಗ್ಗೆ ಕಳ್ಸೋದು ನಡ್ಕೊಂಡೇ ಬಂದ್ಬಿಟ್ಟಿದ್ರು. ಇಲ್ಲಿಂದ ಥರ್ಡ್ ಒನ್ ಅಂದರೆ ನಮ್ಮದು ಅಲ್ಲಿ ಮಂಡಕ್ಕಿ ಒಗ್ಗರಣೆ ವ್ಯೂ ಸಖತ್ತಾಗಿದೆ. ಶೂಸ್ ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಬಿಡ್ಬೇಕು ಅಂತ ಅದಕ್ಕೆ ಅದ್ರ ಮೇಲೆ ಹಂಗೆ ಜಂಪ್ ಮಾಡ್ಬೇಕು. ಸುಮ್ಮನೆ ಏನು ಮಾಡಲ್ಲ. ಎರಡು ರೂಮ್ ಇದೆ, ಸಿಂಗಲ್ ಬೆಡ್ ಇದೆ, ಡಬಲ್ ಬೆಡ್ ಇದೆ. ಎಲ್ಲ ಕಡೆ ಬೆಡ್ರೂಮ್ ಕೂಡ ಇದೆ ಗೈಸ್. ಒಳಗಡೆ ಅನಿಸ್ತಾ ಇದೆ, ಆದರೆ ವಾಶ್ರೂಮ್ ಹೋಗೋಣ ಇಲ್ಲಿ, ಆಮೇಲಿಂದ ಇಲ್ಲಿ ಇಲ್ಲಿ ಎಲ್ಲ ಕಡೆ ಫಿಲ್ ಆಗೋಗಿದೆ. ಅದಕ್ಕೆ ವೇಟ್ ಮಾಡ್ತಾ ಮಾಡೋದಂಗೆ ಮಾಡಬೇಕು. ಏನು ಮಾಡಲ್ಲ ಮಾಡಲ್ಲ ಏನು ಮಾಡ್ತೀಯಾ? ಗೈಸ್ ಯಾಕೆ ಮೂವ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. Bye bye. ದಿವಾಲಿ ಇದೆಲ್ಲ ಆಗ್ತಾ ಅದಕ್ಕೆ ರಿಯಾಸ್ ಮತ್ತು ರಿಯಾಸ್ ಕೊಡ್ತಾ ಇದ್ದಾರೆ, ಮತ್ತು ಸ್ವೀಟ್ಸು ಕೊಡ್ತಾ ಇದ್ದಾರೆ. ಸ್ವೀಟ್ಸು ಏನಿದೆ ತೋರ್ ನೋಡು. ಸ್ವೀಟು ನಮ್ಮ ಕಡೆ ಸ್ವೀಟ್ ಅಲ್ಲ, ಇದು ಚೂರು ಚೇಂಜ್ ಇದೆ. ಈಸ್ಕೊಳ್ಳಿ. ಸ್ವೀಟ್ ಬಾಕ್ಸ್ ಸಿಕ್ತು, ಎರಡು ಸಿಕ್ತು ನಮಗೆ.
ಗೈಸ್ ನಾವು ಡೇ ಟ್ರಾವೆಲ್ ಮಾಡಿದ್ರಿಂದ ಆಕ್ಟಿವಿಟಿ ಬುಕ್ ಕೊಟ್ಟಿದ್ರು ನಂಗೆ, ಹಾಗೆ ಟಾಯ್ ಕೂಡ ಕೊಟ್ಟಿದ್ರು. ಇದು ಫ್ಯಾಮಿಲಿ ಫೋಟೋ ತೆಗ್ದಿದ್ರು. ನಮ್ಮ ಪಪ್ಪ ಮಿಸ್ಸಿಂಗು, ಯಾಕೆ ಅಂದ್ರೆ ಅವರಿಗೆ ಬೇರೆ ಕಡೆ ಸೀಟ್ ಸಿಕ್ಕಿತ್ತು. ಚೈಲ್ಡ್ ಬಿಲ್ ಕೂಡ ಕೊಟ್ಟಿದ್ರು. ಚೈಲ್ಡ್ಗೆ ಅಂದ್ರೆ ಗೊತ್ತಿರುತ್ತಲ್ವಾ, ಎಲ್ಲಾ ವೆರೈಟಿ ಕೊಟ್ಟಿದ್ರು. ನಾನು ತಿಂದೆ, ಬಟ್ ಕೇಕ್ ತಿನ್ನಕ್ಕಾಗ್ಲಿಲ್ಲ. ಹಾಗೆ ಟೈಮ್ ಪಾಸ್ ಮಾಡಿದೆ, ಡೇ ಟೈಮ್ ಆಗಿತ್ತಲ್ಲ, ಸಖತ್ ಎಂಜಾಯ್ ಮಾಡಿದೆ ನಾನು ಫ್ಲೈಟ್ ಅಲ್ಲಿ. ಹಾಗೆ ಗೇಮ್ಸ್ ಎಲ್ಲ ಆಡ್ಕೊಂಡು ವಿಡಿಯೋಸ್ ನೋಡ್ಕೊಂಡು. ಸೊ ಗೈಸ್ ಫೈನಲ್ ನಾವು ಇಂಡಿಯಾಗೆ ಬಂದ್ವಿ, ದುಬೈ ಮುಗಿಸ್ಕೊಂಡು. ಸೊ ಇಷ್ಟ ಆಗಿದೆ ದುಬೈ ವ್ಲಾಗ್ಸ್. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಗೈಸ್ ಇಲ್ಲಿ ಮಳೆ, ಇಂಡಿಯಾದಲ್ಲಿ ಮಳೆ, ದುಬೈಯಲ್ಲಿ ಬಿಸಿಲು. ನಾನಂತೂ ಫುಲ್ ದೊಡ್ಡ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಬೆಳ್ಳಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟಾಟಾ, ಸಿ ಯು.